ನೋಡ್ಕೊಬೇಕು. ಸರಿ ಸಾಕು ಕೊಡು ನೀನು ನೋಡಿದ್ದು. ಅಯ್ಯೋ ನಾನು ನೋಡ್ತೀನಿ, ನೀವು ಮಿಕ್ಕಿದ ಫೋಟೋ ನೋಡಿ. ನಮ್ಮ ರುಕ್ಕು ಏನೋ ತಮಾಷೆ ಮಾಡ್ತಾ ಕೂತಿದ್ದಾಳೆ. ನೋಡಲಿ 2 ನಿಮಿಷದಲ್ಲಿ ಅವ್ನು ಬರ್ತಾನೆ ಅಂತ ಹೇಳಿಲ್ವಾ? ಅಜ್ಜಿ, ನಿಮ್ಮ ಪ್ರೀತಿ ಸಿಗಬೇಕಾಗಿರೋದು ಇವಳಿಗಲ್ಲ, ಅವಳು ಬೇರೆ. ನಿಮ್ಗೆ ಹೇಗೆ ಹೇಳೋದು ಅನ್ನೋದು ಗೊತ್ತಾಗ್ತಿಲ್ಲ ಅಜ್ಜಿ. ಎಷ್ಟು ಒಂದು ಮಾಡ್ತೀಯ ನೀನಂತೂ ಯಾವಾಗ್ಲೂ. ನಮ್ಮ ದೇವಸ್ಥಾನದ ಟ್ರಸ್ಟ್ ಬಗ್ಗೆ ಮಾತಾಡೋದು. ಬೆಂಗಳೂರಲ್ಲಿ 4 ಕಡೆ, ಮೈಸೂರಲ್ಲಿ 2 ಕಡೆ, ಹಾಸೂರಲ್ಲಿ 1, ಇಲ್ಲೊಂದು ದೇವಸ್ಥಾನಗಳಿವೆ. ಭಕ್ತರಿಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಒಂದು ವಸತಿಯಾದ ವ್ಯವಸ್ಥೆ ಮಾಡಬೇಕು. ದೊಡ್ಡ ಯೋಜನೆನೇ ಬಿಡಿ, ಕೋಟ್ಯಾಂತರ ರೂಪಾಯಿ ಕೆಲಸ. ಅಣ್ಣ, ಈ ಕೆಲಸ ಮಾಡೋದಕ್ಕೆ ಚುರುಕಾಗಿರೋ ಚಟುವಟಿಕೆಯಿಂದ ಇರೋ ಯುವಕರೇ ಆಗಬೇಕು. ನೀವು ಅಲ್ಲಿ ಇಲ್ಲಿ ಹುಡುಕೋಕೆ ಹೋಗಬೇಡಿ. ನಮ್ಮ ಪ್ರದೀಪ ಇದಾನಲ್ಲ, ಅವನಿಗೆ ಕೊಡಿ, ಅವನು ಮ್ಯಾನೇಜ್ ಮಾಡ್ತಾನೆ. ಆದರೆ ಅದರ ಮೇಲ್ವಿಚಾರಣೆನ ವಿಶ್ವ ನೋಡ್ಕೋತಾನೆ. ಅಲ್ಲಣ್ಣ, ವಿಶು ಇಲ್ಲೆಲ್ಲಿರ್ತಾನೆ? ಒಂದು ಸ್ವಲ್ಪ ದಿವಸ ಅಮೆರಿಕಕ್ಕೆ ಹೋಗ್ಬಿಡ್ತಾನೆ. ನಮ್ಮ ಪ್ರದೀಪ ಇಲ್ಲೇ ಇರ್ತಾನೆ. ಅದಕ್ಕೆ ಅವನೇ ನೋಡ್ಕೊಳ್ಳೋದು ಸೂಕ್ತ ನನ್ನ ಪ್ರಕಾರ. ಪ್ರದೀಪ್ ಇಲ್ಲೇ ಇರಲಿ, ಮತ್ತೆ ವಿಶು ಅವನಿಗೆ ಅವನ ಜೀವನಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ತಗೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟು. ಇನ್ನು ಕೆಲವೇ ದಿವಸ ನಿನ್ನ ಕಾಯಕ್ಕಾಗಲ್ವಾ? ಪ್ರದೀಪ ಸ್ವಲ್ಪ ಇರು, ಎಲ್ಲ ಬದಲಾಗುತ್ತೆ. ಏನು ಬದಲಾಗತ್ತೆ? ಹೇಗೆ ಬದಲಾಗತ್ತೆ? ಇನ್ನು ಎಷ್ಟು ದಿವಸ ಇಲ್ಲಿರ್ತಾನೆ? ಇನ್ನು ಕೆಲವೇ ದಿವಸ ಅಮೆರಿಕ ಹೊಟ್ಟೋಗ್ಬಿಡ್ತಾನೆ. ಅಲ್ಲಿ ತನಕ ಯಜಮಾನಿಕೆ ಮಾಡ್ಕೊಂಡಿರ್ಲಿ ಬಿಡು. ಶಾಸ್ತ್ರಿಗಳೇ, ದೇವ್ರಿಗೆ ಮೈಲ್ಗೆ ಮಾಡ್ತಿದ್ದಾಳೆ ನಿಮ್ ರಾಧಿಕಾ. ಸದ್ಯ ನಾನು ನೋಡಿದ್ರಿಂದ ಸರಿ ಹೋಯ್ತು, ಇಲ್ಲ ಅಂದ್ರೆ ಗರ್ಭ ಗುಡಿಯೊಳಿಕೆ ಹೋಗ್ತಾ ಇದ್ಲು. ಇವಳ ಹತ್ರ ಕ್ಷಮೆ ಕೇಳಿ. ತಪ್ಪಾಯ್ತು ಅಂತ ಹೇಳು. ಕೃಷ್ಣ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನನಗೆ ಕ್ಷಮೆನೇ ಇಲ್ಲ. ಅಕ್ಕ, ನೀ ಯಾಕೆ ಅಳ್ತಿದೀಯ ಅಂತ ನಂಗೆ ಗೊತ್ತು. ಮದ್ವೆ ಆಗಿದ್ದು ನಿನಗೆ. ಆದ್ರೆ ವಿಶಾಖ ಅಕ್ಕ ಬಾವನ್ ಜೊತೆ ಹೋದ್ರು. ಅವ್ರ ಮನೆಗೆ ನೀನು ಹೋಗ್ಬೇಕಿತ್ತು ಅಂತ ಹೇಳ್ತಾ ಇದೀಯಾ ಅಲ್ವಾ? ರಾಧಿಕಾ,